ಹಾಯ್, ಇವತ್ತು ನಾವು ಸ್ಪೇಸ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಅದೇನು ಅಂದರೆ ಕೋಲ್ಡ್ ವೆಲ್ಡಿಂಗ್. ನಾವು ಸ್ಪೇಸಲ್ಲಿ 2 ಪೀಸಸ್ ಆಫ್ ಸೇಮ್ ಮೆಟಲ್, ಒಂದೇ ಮೆಟಲ್ದು 2 ಪೀಸಸ್ಗಳನ್ನ ಒಟ್ಟಿಗೆ ತಂದು ಅದ್ರ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿದ್ರೂ ಸಹ ಅದು ಒಂದಕ್ಕೊಂದು ಈಸಿಯಾಗಿ ಫ್ಯೂಸ್ ಆಗಿಬಿಡುತ್ತೆ, ಅಂಟ್ಕೊಬಿಡುತ್ತೆ, ಸಪ್ರೇಟ್ ಮಾಡೋಕ್ಕಾಗಲ್ಲ. ಆದರೆ ಅರ್ಥಲ್ಲಿ ನಾವು 2 ಪೀಸಸ್ ಆಫ್ ಸೇಮ್ ಮೆಟಲ್ನ ಒಟ್ಟಿಗೆ ತಂದು ಜಾಸ್ತಿ ಪ್ರೆಷರ್ ಹಾಕಿದ್ರೂ ಸಹ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ನಾವು ಈಸಿಯಾಗಿ ಅದು ಸಪ್ರೇಟ್ ಮಾಡ್ಬೋದು. ಅದಕ್ಕೆ ಕಾರಣ ನಮ್ಮ ಅರ್ಥಲ್ಲಿರುವಂಥ ಅಟ್ಮಾಸ್ಫಿಯರ್, ಏರ್. ನಮ್ಮ ಅರ್ಥಲ್ಲಿ ಮೆಟಲ್ಲು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಡೈಸ್ಡ್ ಆಗಿರುತ್ತೆ, ಮತ್ತು ಮೆಟಲ್ ಸುತ್ತ ಒಂದು ನ್ಯಾಚುರಲ್ ಬ್ಯಾರಿಯರ್ ಕ್ರಿಯೇಟ್ ಆಗಿರುತ್ತೆ, ಲೈಕ್ ರಸ್ಟಿಂಗ್. ಅದಕ್ಕೆ ಮೆಟಲ್ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಆದರೆ ಸ್ಪೇಸಲ್ಲಿ ಯಾವುದೇ ರೀತಿಯಾದಂಥ ಅಟ್ಮಾಸ್ಫಿಯರ್, ಏರ್ ಇಲ್ಲದೇ ಇರೋ ಕಾರಣ ಮೆಟಲ್ಲು ಒಂದಕ್ಕೊಂದು ಈಸಿಯಾಗಿ ಅಂಟ್ಕೊಬಿಡುತ್ತೆ. ಸ್ಪೇಸ್ ವ್ಯಾಕ್ಯೂಮಲ್ಲಿ ಈ ರೀತಿ ಮೆಟಲ್ಲು ಒಂದಕ್ಕೊಂದು ಈಸಿಯಾಗಿ ಫ್ಯೂಸ್ ಆಗುವಂತಹ ಫಿನೋಮಿನನ್ನ ಕೋಲ್ಡ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. ಮತ್ತು ಸ್ಪೇಸ್ ಕ್ರಾಫ್ಟು, ಸ್ಪೇಸ್ ಟೂಲ್ಸಲ್ಲಿ ಯೂಸ್ ಮಾಡಿರುವಂತಹ ಮೆಟಲ್ ಫ್ಯೂಸ್ ಆಗಲ್ವಾ ಅಂತಂದರೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ಕ್ಲೀನ್ ಮೆಟಲ್ನ ಯೂಸ್ ಮಾಡಿರಲ್ಲ, ಅದ್ರ ಬದಲಾಗಿ ಪ್ರೊಟೆಕ್ಟಿವ್ ಕೋಟಿಂಗ್ ಆಗಿರುವಂತಹ ಮೆಟಲ್ನ ಯೂಸ್ ಮಾಡ್ತಾರೆ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.